ಗುಡ್ ಮಾರ್ನಿಂಗ್ ಟು ಆಲ್ ಪ್ರಿಯ ಪ್ರೇಕ್ಷಕರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ. ಈ ಒಂದು ಚಾಪ್ಟರ್ನ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೀವಿ. ಅಂದರೆ ಭಾರತೀಯ ಸಾಮಾಜಿಕ ಸಮಸ್ಯೆಗಳು ಎಂತಕ್ಕಂಥ ಚಾಪ್ಟರ್ನ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೀವಿ. ಈ ಭಾರತೀಯ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದ ಪ್ರಾಮುಖ್ಯತೆ ಏನು ಮತ್ತು ಅದರ ಅಗತ್ಯತೆ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಮೊದಲನೇದಾಗಿ ಭಾರತೀಯ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದ ಅಗತ್ಯತೆ ಇದೆಯಾ, ಇವುಗಳನ್ನು ಅಭ್ಯಾಸ ಮಾಡ್ತಕ್ಕಂಥ ಅಗತ್ಯತೆ ಇದೆಯಾ ಎನ್ನುವ ಪ್ರಶ್ನೆಯನ್ನು ನಾವು ಹಾಕ್ಕೊಂಡಾಗ ಡೆಫಿನೆಟ್ಲಿ ನಾವು ಅಧ್ಯಯನವನ್ನು ಮಾಡಲೇಬೇಕು. ಯಾಕೆ ಅಂದರೆ ಭಾಳ ಸರಳವಾದಂಥ ರೂಪದಲ್ಲಿ ಹೇಳಬೇಕು ಅಂದರೆ, ಯಾವಾಗ ಸಮಸ್ಯೆಗಳನ್ನು ನಾವು ಅಧ್ಯಯನ ಮಾಡ್ತೀವೋ ಆಗ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾವು ಪ್ರಯತ್ನ ಪಡ್ಬೋದು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ಇದರ ಅಗತ್ಯತೆಯನ್ನು ಕಂಡುಕೊಳ್ಬೇಕಾಗುತ್ತೆ. ಆ ದಿಸೆಯಲ್ಲಿ ಯೋಚನೆ ಮಾಡಿದಾಗ ನಮ್ಮ ಭಾರತ ಅಂತಕ್ಕಂಥದ್ದು ಸಮಸ್ಯೆ ರಹಿತವಾಗಿ ಇಲ್ಲ, ಅಥವಾ ಪ್ರಪಂಚದ ಯಾವ ದೇಶವೂ ಕೂಡ ಪ್ರಪಂಚದಲ್ಲಿರ್ತಕ್ಕಂಥ ಯಾವ ದೇಶವೂ ಕೂಡ ಸಮಸ್ಯೆ ರಹಿತವಾಗಿರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಈಗ ಎರಡು ಥರದ ರಾಷ್ಟ್ರಗಳನ್ನು ನಾವು ಕಾಣ್ತೀವಿ. ಒಂದು ಅಭಿವೃದ್ಧಿಶೀಲ ರಾಷ್ಟ್ರಗಳು, ಇನ್ನು ಅಭಿವೃದ್ಧಿಯನ್ನು ಹೊಂದ್ತಾ ಇರ್ತಕ್ಕಂಥ ರಾಷ್ಟ್ರಗಳು. ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂದರೆ ಅದೇ ಅಭಿವೃದ್ಧಿಯನ್ನು ಹೊಂದಿದಂಥ ರಾಷ್ಟ್ರಗಳು ಒಂದು ತರಹದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ, ಅಭಿವೃದ್ಧಿಯನ್ನು ಹೊಂದ್ತಾ ಇರ್ತಕ್ಕಂಥ ನಮ್ಮಂಥ ಭಾರತ ಅನೇಕ ಸಮಸ್ಯೆಗಳನ್ನು ಹೊಂದಿದೆ. ನಮ್ಮದು ಹಿಂದಿನಿಂದ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಆಚರಣೆಗಳ ಜೊತೆಗೆ ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಇವತ್ತು ವೈಜ್ಞಾನಿಕ ಯುಗದಲ್ಲಿ ಆದಂಥ ಬೆಳವಣಿಗೆಯಿಂದನೂ ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ತುತ್ತಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈ ಎರಡು ಅಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ರಾಷ್ಟ್ರದ ಸಮಸ್ಯೆಗಳು ಅಂತ ಅನ್ನುವ ಭಾಗಗಳನ್ನಾಗಿ ಮಾಡಿಕೊಂಡು ಈಗ ನಮ್ಮ ಭಾರತ ಅಂತಕ್ಕಂಥದ್ದು ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ರಾಷ್ಟ್ರ ಅಂತ ಹೇಳಿ ನಾವು ಹೇಳ್ಕೊಳ್ತಾ ಇದ್ದೀವಿ. ಇದರ ಪ್ರಮುಖ ಸಮಸ್ಯೆಗಳು ಆದಿಕಾಲದಿಂದಲೂ ಇರತಕ್ಕಂಥವುಗಳು ಯಾವುವು ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಮೊಟ್ಟಮೊದಲನೇದಾಗಿ ಭಾರತದ ಸಮಸ್ಯೆ ಅಂತಂದರೆ ಬಾಲ್ಯ ವಿವಾಹ, ಜಾತೀಯತೆ, ದೇವದಾಸಿ ಪದ್ಧತಿ, ಅಷ್ಟಲ್ಲದೆ ಬಡತನ, ಅನಕ್ಷರತೆ, ಇವು ನಾನು ಆಗಲೇ ಹೇಳಿದೆ ಅನಾದಿ ಕಾಲದಿಂದಲೂ ಕೂಡ ಬಂದಂಥವು, ಶತಮಾನದಿಂದಲೂ ಕೂಡ ನಮ್ಮ ದೇಶವನ್ನು ಕಾಡ್ತಿರ್ತಕ್ಕಂಥ ಕೆಲವಾರು ಸಮಸ್ಯೆಗಳು. ಇತ್ತೀಚಿನ ದಶಕಗಳಲ್ಲಿ ಭಾರತವನ್ನು ಕಾಡ್ತಾ ಇರ್ತಕ್ಕಂಥವುಗಳು ಯಾವುವು, ಸಮಸ್ಯೆಗಳು ಯಾವುವು ಅಂತ ಕೇಳಿದರೆ ನಾವು ಹೇಳ್ತೀವಿ. ಮೊಟ್ಟಮೊದಲನೇದಾಗಿ ಕಾಣಿಸ್ತಕ್ಕಂಥದ್ದು ಭ್ರಷ್ಟಾಚಾರ, ಭಯೋತ್ಪಾದನೆ, ಮದ್ಯವ್ಯಸನ, ಮಿತಿಮೀರಿದ ಜನಸಂಖ್ಯೆ ಮತ್ತು ಬಹಳ ಇಂಪಾರ್ಟೆಂಟಾಗಿ ಯುವ ಜನ ಅಶಾಂತಿ ಅಂತಕ್ಕಂಥ ಇಂತಹ ಸಮಸ್ಯೆಗಳ ಅಧ್ಯಯನ ಅಗತ್ಯವಿದೆಯೇ ಎನ್ನುವ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಡೆಫಿನೆಟ್ಲಿ ಇದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹೇಗೆ ಅಂದರೆ, ಆರೋಗ್ಯವಂತರಾಗಿರ್ತಕ್ಕಂತಹ ವ್ಯಕ್ತಿ ಆಗಾಗ ಹೇಗೆ ರೋಗಗಳಿಗೆ, ರುಜಿನಗಳಿಗೆ ತುತ್ತಾಗಿ ಅವನು ಚಿಕಿತ್ಸೆಯನ್ನು ಪಡೆದ ನಂತರ ಮತ್ತೆ ಆರೋಗ್ಯ ಸ್ಥಿತಿಯನ್ನು ಮರು ಹೊಂತಾನೋ, ಹಾಗೆ ನಮ್ಮ ದೇಶದ ಅನೇಕ ಸಮಸ್ಯೆಗಳನ್ನು ಅದಕ್ಕೆ ಹೋಲಿಸಲಾಗಿದೆ. ಹೇಗೆ ಒಂದು ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ರೋಗಗಳನ್ನು ಪಡಿತಾನೋ ಹಾಗೆ ಈ ಸಮಾಜವೂ ಕೂಡ ರೋಗಗಳನ್ನು ಹೊಂದುತ್ತೆ. ಅದನ್ನೇ ಮೊದಲು ಹೇಳಿದ್ದೀವಿ ನಾವು. ಸಮಸ್ಯೆಗಳನ್ನು ಹೊಂದಿದಂಥ ಒಂದು ಸಮಾಜವನ್ನು ರೋಗಗ್ರಸ್ತ ಸಮಾಜ ಅಂತೇಳಿ ಕರೆದಾಗ ಇದನ್ನು ನಮ್ಮ ದೇಹಕ್ಕೆ ಹೋಲಿಸಿ ನಮ್ಮ ದೇಹ ಹೇಗೆ ರೋಗವನ್ನು ಒಳಗೊಳ್ಳುತ್ತೋ, ಪಡ್ಕೊಳ್ಳುತ್ತೋ ಮತ್ತು ಅವುಗಳನ್ನು ವಾಸಿ ಮಾಡೋದಕ್ಕೆ ನಾವು ಹೇಗೆ ಪ್ರಯತ್ನ ಪಡ್ತೀವಿಯೋ ಹಾಗೆ ಇವುಗಳನ್ನು ಸಾಮಾಜಿಕ ಸಮಸ್ಯೆಗಳನ್ನು ಕೂಡ ಅಧ್ಯಯನ ಮಾಡಿ ಸರಿಯಾಗಿ ದೇಹಕ್ಕೆ ಹೇಗೆ ಯಾವ ರೋಗ ಬಂದಿದೆ ಅಂತೇಳಿ ತಲಾಶ್ ಮಾಡಿ ನಾವು ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸ್ತೀವೋ ಹಾಗೆ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ
ಅನೇಕ ತೊಂದರೆಗಳಿಂದ ನ್ಯೂನತೆಗಳಿಂದ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಪತ್ತೆ ಹಚ್ಚಿ ಅವುಗಳಿಗೆ ಸೂಕ್ತವಾದಂಥ ಮಾರ್ಗೋಪಾಯಗಳನ್ನು ಕಂಡುಕೊಳ್ತಕ್ಕಂಥದ್ದು ಅನಿವಾರ್ಯ ಮತ್ತು ಅಗತ್ಯ ಇರ್ತಕ್ಕಂಥ ಅಂಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜಶಾಸ್ತ್ರಜ್ಞ, ತತ್ವಜ್ಞಾನಿಗಳು, ವಿಜ್ಞಾನಿಗಳು ಇವರೆಲ್ಲರೂ ಕೂಡ ಸಮಾಜದ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಒಂದು ರಾಷ್ಟ್ರ ಪ್ರಗತಿ ಹೊಂದಬೇಕು ಅಂತಂದರೆ ಅಥವಾ ಒಂದು ರಾಷ್ಟ್ರವನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕು ಅಂತಂದರೆ ಇಂಥ ನಮ್ಮ ಭಾರತದಂಥ ರಾಷ್ಟ್ರದಲ್ಲಿರ್ತಕ್ಕಂಥ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅವುಗಳನ್ನು ನಿಯಂತ್ರಿಸಬೇಕಾದಂಥ ಅಗತ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾನಾಗಲೇ ಹೇಳಿದೆ, ಭಾರತದಲ್ಲಿ ಈ ಹಿಂದೆ ಸಾಮಾಜಿಕ ಸಮಸ್ಯೆಗಳು ಇದ್ದವು, ಆದರೆ ಅವುಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ಪ್ರಯತ್ನವೇ ಆಗಲಿಲ್ಲ. ಅಗತ್ಯ ಪ್ರಮಾಣದಲ್ಲಿ ನಾವು ಅವುಗಳ ಕಡೆಗೆ ಗಮನ ಹರಿಸಲಿಲ್ಲ. ಹಾಗಾಗಿ ನಮ್ಮ ಭಾರತ ಇವತ್ತು ಅನೇಕ ಸಮಸ್ಯೆಗಳಿಗೆ ತುತ್ತಾಗಿದೆ ಅಂತೇಳಿ ನಾವು ಹೇಳ್ಬೋದಾಗಿದೆ. ಆದ್ದರಿಂದ ಹಾಗೆ ನಾವು ಯಾವ ವಿಷಯದ ಬಗ್ಗೆ ಗಮನ ಹರಿಸಬೇಕಾಗಿದ್ದೋ ಅವುಗಳು ಯಾವುವು ಅನ್ನುವುದು ಮತ್ತು ಅವುಗಳಿಗೆ ಯಾವ ರೀತಿಯಾದಂಥ ಸಮಸ್ಯೆಗಳು ಬಂದೊದಗುವುದಕ್ಕೆ ಕಾರಣವಾದವು ಅನ್ನೋದಕ್ಕೆ ನಾವು ತಿಳ್ಕೊಳ್ಳೋದಕ್ಕೆ ಅಂತಂದರೆ, ಮೊದಲನೇದಾಗಿ ನಮ್ಮ ಭಾರತವನ್ನು ಬ್ರಿಟಿಷರು ಸಾಕಷ್ಟು ವರ್ಷಗಳ ಕಾಲ ಆಳಿದರು ಅಂತಕ್ಕಂಥದ್ದು ನಮಗೆ ಗೊತ್ತು. ಬ್ರಿಟಿಷರ ಸಂಕೋಲೆಯಲ್ಲಿ ನಾವು ಬದುಕಿದ್ವಿ ಅಂತಕ್ಕಂಥದ್ದು ನಮಗೆ ಗೊತ್ತು. ಸ್ವತಂತ್ರ ಪೂರ್ವದಲ್ಲಿ ನಾವು ಆಮೇಲೆ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಭಾರತದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅವರು ಪ್ರಯತ್ನಿಸ್ತಿಲ್ಲ. ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಏನು ಸಾಧ್ಯತೆ ಇದೆಯೋ ಹಾಗೆ ನಮ್ಮ ಭೌಗೋಳಿಕ ಸಂಪತ್ತನ್ನು ಲೂಟಿ ಮಾಡೋದಕ್ಕೆ ಅವರು ಪ್ರಯತ್ನಿಸಿದರೆ ಹೊರತು ನಮ್ಮ ಜನರ ಸಮಸ್ಯೆಗಳನ್ನು ಪತ್ತೆ ಹಚ್ಚೋದಕ್ಕೆ ಮತ್ತು ಬಗೆಹರಿಸೋದಕ್ಕೆ ಪ್ರಯತ್ನಿಸಲಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಸಂಗತಿಯಾಗಿದೆ ಅಂತಕ್ಕಂಥದ್ದು. ಬ್ರಿಟಿಷರು ನಮ್ಮನ್ನೆಲ್ಲ ಏನು ಅಂತ ಅಂದ್ಕೊಂಡ್ರು, ಏನಾಗಿ ಮಾಡ್ಕೊಂಡಿದ್ರು ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಬ್ರಿಟಿಷರು ನಮ್ಮನ್ನು ಗುಲಾಮರಂತೆ ನಡೆಸ್ಕೊಳ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು, ಅಥವಾ ಗುಲಾಮಗಿರಿಗೆ ತಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ರು ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಆದ್ದರಿಂದ ಅಲ್ಲಿ ಅವರು ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇ ಹೋದರೂ ತುಳಿಲಿಕ್ಕೆ ಪ್ರಯತ್ನ ಪಡ್ತಿದ್ರು ಹೊರತು ನಮ್ಮನ್ನು ಅಭಿವೃದ್ಧಿಶೀಲರನ್ನಾಗಿ ಮಾಡಲಿಕ್ಕೆ ಅವರು ಬಿಡ್ತಿರಲಿಲ್ಲ. ಒಡೆದು ಆಳುವ ನೀತಿ ಅಂತಕ್ಕಂಥದ್ದನ್ನ ಆಯ್ಕೆ ಮಾಡಿಕೊಂಡು ನಮ್ಮಲ್ಲೇ ಒಳಜಗಳಗಳು ಬರೋ ಹಾಗೆ ಮಾಡ್ತಾ ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸಿ ತಾವು ತಮಗೆ ಬೇಕಾದ್ದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ನಮ್ಮ ದೇಶದ ಅನೇಕ ಸಂಪತ್ತುಗಳನ್ನು ತಮ್ಮ ದೇಶಕ್ಕೆ ಕೊಂಡ್ಕೊಂಡು ಹೋದರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತು. ಇತಿಹಾಸವನ್ನು ಓದ್ತಿರ್ತಕ್ಕಂಥ ನೀವೆಲ್ಲರೂ ಇದನ್ನು ತಿಳಿದಿದ್ದೀರಿ. ಅದಕ್ಕೆ ನಮ್ಮ ಸಮಾಜಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿರ್ತಕ್ಕಂಥ GS ಗುರೆ ಅವರು ಹೇಳ್ತಾರೆ. ಅವರು ತಮ್ಮ ಪುಸ್ತಕವಾಗಿರ್ತಕ್ಕಂಥ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಹೇಳ್ತಾರೆ, ಬ್ರಿಟಿಷರು ಮೂಲತಃ ತಾವು ಕ್ರೈಸ್ತರಾಗಿದ್ದು ತಮ್ಮದೇ ಆದಂಥ ಸಂಪ್ರದಾಯಗಳನ್ನು, ಮಾದರಿ ಸರ್ಕಾರವನ್ನು ಭಾರತದಲ್ಲಿ ರಚಿಸಲಿಕ್ಕೆ ಪ್ರಯತ್ನಪಟ್ಟರು. ಬ್ರಿಟಿಷರು ಹಿಂದೂಗಳ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಳಜಿಯನ್ನು ಅಥವಾ ಸಹಾನುಭೂತಿಯನ್ನು ಹೊಂದಿರಲು ಸಾಧ್ಯವಿರಲಿಲ್ಲ ಅನ್ನುವುದನ್ನು ಗುರಿಯವರು ತಮ್ಮ ಪುಸ್ತಕದಲ್ಲಿ ಹೇಳ್ಕೊಂಡಿದ್ದಾರೆ, ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂಥದ್ರಲ್ಲಿ. ಹಾಗಾಗಿ ಅವರು ನಮ್ಮ ದೇಶದ ಹಿಂದುತ್ವವನ್ನು ಕಾಪಾಡೋದಕ್ಕೆ ಪ್ರಯತ್ನಿಸಲಿಲ್ಲ. ಆದರೆ ಕ್ರಿಸ್ತ ಧರ್ಮದ ಅವರು ಮೂಲತಃ ಏನಾಗಿದ್ರೋ ಅಂತಹ ಧರ್ಮದ ಪ್ರಚಾರಕ್ಕೆ ಮತ್ತು ಅಂತಹ ಜನರಾಗಿ ಕನ್ವರ್ಟ್ ಮಾಡೋದಕ್ಕೆ ನಮ್ಮನ್ನು ಪ್ರಯತ್ನಿಸಿದರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತು. ಅದರಿಂದನೂ ಕೂಡ ಅನೇಕ ಸಾಮಾಜಿಕ ಸಮಸ್ಯೆಗಳು, ದ್ವಂದ್ವಗಳು ಉಂಟಾದವು ಅಂತಕ್ಕಂಥದ್ದನ್ನು ಮೊಟ್ಟಮೊದಲಾಗಿ ನಾವು ಕೊಡ್ಬೋದಾಗಿದೆ. ಎರಡನೇದಾಗಿ, ಸ್ವತಂತ್ರ ಪೂರ್ವದಲ್ಲಿನೇ ನಮ್ಮ ಸಮಾಜದಲ್ಲಿ
ಈ ಸಮಾಜಶಾಸ್ತ್ರದ ಬೋಧನೆ ಮತ್ತು ಅಭ್ಯಾಸ ಇರಲಿಲ್ಲ. ಇದರ ಮೊಟ್ಟ ಮೊದಲನೇದಾಗಿ 1839ರಲ್ಲಿ ಫ್ರಾನ್ಸ್ನ ತತ್ವಜ್ಞಾನಿಯಾಗಿರ್ತಕ್ಕಂತಹ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂತಹ ಅಗಸ್ಟ್ ಕೋಮ್ಟ್ ಅವರು ಇದಕ್ಕೊಂದು ಒಂದು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಸಮಾಜವನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಸಮಾಜಶಾಸ್ತ್ರ ಎನ್ನುವ ಹೆಸರನ್ನು ಅವರು ಕಾಯಿನ್ ಮಾಡಿದರು ಅಥವಾ ಕೊಟ್ಟರು ಅಂತಕ್ಕಂಥದ್ದು ನಮ್ಗೆ ಗೊತ್ತು. ನಮ್ಮ ಭಾರತದಲ್ಲಿ ಈ ಸಮಾಜಶಾಸ್ತ್ರದ ಬೆಳವಣಿಗೆ ಎಂದರಿಂದ ಆಯಿತು ಅಂತಕ್ಕಂಥದ್ದನ್ನ, ಈ ಸಮಾಜಶಾಸ್ತ್ರದ ಮುಖ್ಯವಾದಂಥ ಕೆಲಸ ಏನು ಅಂತಂದರೆ ಈ ಸಮಸ್ಯೆಗಳನ್ನು ಕಂಡುಕೊಂಡು ಅವುಗಳಿಗೆ ಒಂದು ಸರಿಯಾದಂತಹ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳುವುದು ಅಂತ ಇದೆ. ಹಾಗಾಗಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಭಾರತ ದೇಶದಲ್ಲಿ ಈ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಪ್ರಯತ್ನಿಸಿದ್ದು 1919ರಲ್ಲಿ ಬಾಂಬೆ ವಿಶ್ವವಿದ್ಯಾಲಯದಲ್ಲಿ ಮೊಟ್ಟ ಮೊದಲನೇದಾಗಿ ಇದು ಆರಂಭ ಆಯಿತು ಅಂತಕ್ಕಂಥದ್ದು ನಮಗೆ ಗೊತ್ತು. ಸಮಾಜ ಕಾರ್ಯದ ಅಧ್ಯಯನದ ಸಾಮಾಜಿಕ ವಿಜ್ಞಾನಗಳ ಟಾಟಾ ಸಂಸ್ಥೆಯಿಂದ 1936ರಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ಕೂಡ ನಾವು ಜ್ಞಾಪಕ ಮಾಡ್ಕೊಳ್ಬೋದಾಗಿದೆ. ಹೀಗೇನೆ ಅನೇಕ ಕಾರಣಗಳನ್ನು ಕೊಡ್ತಾ ಹೋದರೆ, ಮೂರನೇದಾಗಿ ಭಾರತದ ಸ್ವಾತಂತ್ರ್ಯ ನಂತರ ಆರ್ಥಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಹೋಯ್ತೇ ಹೊರತು, ಸ್ವತಂತ್ರ ನಂತರದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನಿಸ್ತೇ ಹೊರತು ಸಾಮಾಜಿಕ ಸಮಸ್ಯೆಗಳಿಗೆ ಗಮನ ಹರಿಸಲೇ ಇಲ್ಲ. ಬ್ರಿಟಿಷರ ಕಾಲದಲ್ಲಿ ಒಂಥರದ್ದಾಯಿತು ಅಂದರೆ, ಸ್ವತಂತ್ರ ನಂತರದಲ್ಲಿ ನಮ್ಮ ಕಾಲದಲ್ಲಿ ಈ ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಗುಡಿ ಕೈಗಾರಿಕೆಗಳಾಗಬೇಕು ಅಂತಕ್ಕಂಥದ್ದನ್ನು ಗಾಂಧಿ ದೇಶದ ಉದ್ದಗಲಕ್ಕೆ ಸುತ್ತಿ ಬಂದು ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಹೇಳಿದರೆ, ಅದನ್ನು ಪ್ರಾರಂಭ ಮಾಡೋದಕ್ಕೆ ಸ್ವತಂತ್ರ ನಂತರದಲ್ಲಿ ನಮ್ಮ ಯಾವ ರಾಜಕಾರಣಿಗಳು ಇಚ್ಛೆಯನ್ನು ತೋರಿಸದೇ ಹೋಗೋದ್ರಿಂದ ಬಹುಶಃ ಈ ಸಾಮಾಜಿಕ ಸಮಸ್ಯೆಗಳ ಉಲ್ಬಣ ಜಾಸ್ತಿ ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಭಾರತದ ಸಮಾಜಶಾಸ್ತ್ರಜ್ಞರು ಅರ್ಥಶಾಸ್ತ್ರಜ್ಞರಂತೆ ಇಲ್ಲಿಯ ಸಾಮಾಜಿಕ ಸಮಸ್ಯೆಗಳ ನಿವಾರಣೆಯ ಮಹತ್ವದ ಕಡೆಗೆ ಆಡಳಿತಗಾರರ ಗಮನ ಸೆಳೆಯಲ್ಲಿ ಅಸಮರ್ಥವಾದರು. ಸ್ವತಂತ್ರ ನಂತರದಲ್ಲಿ ಆರ್ಥಿಕ ತಜ್ಞರು ಅಂತಕ್ಕಂಥವ್ರು ಏನು ಮಾಡಲಿಲ್ಲ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದಕ್ಕೆ ರಾಜಕಾರಣಿಗಳಿಗೆ ಅಥವಾ ದೇಶದ ಮುಖಂಡರುಗಳಿಗೆ ಕಣ್ತರಿಸಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಆದ್ದರಿಂದ ಇದು ಒಂದು ಕಾರಣ ಭಾರತದ ಸಾಮಾಜಿಕ ಸಮಸ್ಯೆಗಳಿಗೆ. ಆದ್ದರಿಂದ ಅದರ ಅಗತ್ಯ ಇದೆ. ಇವತ್ತು ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಮಹತ್ವ ಆದದ್ದೇನು ಅನ್ನೋದನ್ನು ಮುಂದೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಇನ್ನು ರಾಜಕೀಯ ಮುಖಂಡರು ಸಾರ್ವಜನಿಕ ಗಮನವನ್ನು ಜಾತೀಯತೆ, ಅಸ್ಪೃಶ್ಯತೆ, ಸ್ತ್ರೀಯರ ಸ್ಥಾನಮಾನ, ಮದ್ಯ ವ್ಯಸನ ಮುಂತಾದ ಸಾಮಾಜಿಕ ಸಮಸ್ಯೆಗಳಿಗೆ ಗಮನ ಸೆಳೆದರೂ ಕೂಡ ಬ್ರಿಟಿಷ್ ಸರ್ಕಾರದ ಉದಾಸೀನತೆಯಿಂದ ನಾವು ಈ ವಿಷಯಗಳಲ್ಲಿ ಸಾಧನೆಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಆರನೇದಾಗಿ, ಭಾರತದಲ್ಲಿ ಎಂದು ಕೈಗಾರೀಕರಣ ಮತ್ತು ನಗರೀಕರಣಗಳ ಪ್ರಕ್ರಿಯೆಗಳು ಸ್ಟಾರ್ಟ್ ಆದವೋ ಅಂದಿನಿಂದ ಬಹುಶಃ ಸಾಮಾಜಿಕ ಸಮಸ್ಯೆಗಳು ಇನ್ನೂ ಹೆಚ್ಚಾದವು ಅಂತೇಳಿ ನಾವು ಅಂದುಕೊಳ್ಬೋದಾಗಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಈ ಸಮಸ್ಯೆಗಳು ತೀವ್ರ ಸ್ವರೂಪದಲ್ಲಿದ್ದವು. ಹೀಗಾಗಿ ಭಾರತ ಸ್ವತಂತ್ರಗೊಂಡ ನಂತರದಲ್ಲಿ ಅಷ್ಟೊಂದು ಅವುಗಳ ಗಂಭೀರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದಿದ್ದರಿಂದ, ಗಂಭೀರ ಸ್ವರೂಪದಲ್ಲಿ ಇರಲಿಲ್ಲ ಅಂತಕ್ಕಂಥದ್ದನ್ನು ಮನಗಂಡು ಅವುಗಳ ಅಧ್ಯಯನದ ಕಡೆಗೆ ಅಲಕ್ಷ್ಯವನ್ನು ತೋರಿಸಿದರು ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಇದೊಂದು ಕಾರಣ ಆಗಿದೆ. ಇನ್ನು ಏಳನೇದಾಗಿ, ಪಶ್ಚಿಮ ರಾಷ್ಟ್ರಗಳ ಕಲ್ಯಾಣ ರಾಜ್ಯ ಅಥವಾ ಸುಖಿ ರಾಜ್ಯದ ಕಲ್ಪನೆ ಸ್ಪಷ್ಟವಾಗಿ ಮೂಡಿದ್ದು ಅಲ್ಲಿಯ ಸಾಮಾಜಿಕ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಮತ್ತು ಪರಿಹಾರ ಸೂಚಿಸುವಂತಹ ಕಾರ್ಯ ತೀವ್ರಗತಿಯಲ್ಲಿ ನಡೆದಿತ್ತು. ಆದರೆ ಆಗ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತಾದ್ದರಿಂದ ಅವರ ಕುಟಿಲ ನೀತಿಯಿಂದಾಗಿ, ನಾನಾಗಲೇ ಹೇಳಿದೆ, ರಾಮರಾಜ್ಯದ ಕಲ್ಪನೆ, ಕಲ್ಯಾಣ ರಾಜ್ಯದ ವೆಲ್ಫೇರ್ ಸ್ಟೇಟ್ನ ಕಲ್ಪನೆ ಅಷ್ಟಾಗಿ ಪ್ರಾಮುಖ್ಯತೆಗೆ ಒಳಪಡಲಿಲ್ಲ ಅಂತಕ್ಕಂಥದ್ದು ನಾವು
ನೋಡ್ತೀವಿ. ಇನ್ನು ಈ ವೆಲ್ಫೇರ್ ಸ್ಟೇಟನ್ನು ನಾವು ಕಂಡುಕೊಳ್ಳೋದಕ್ಕೆ ಆಗಲಿಲ್ಲ ಆಗಿನ ಬ್ರಿಟಿಷರ ಕಾಲದಲ್ಲಿ ಅಂತೇಳಿ ನಾವು ಹೇಳ್ಕೊಂಡ ನಂತರದಲ್ಲೂ ಕೂಡ ಕೊನೆಯದಾಗಿ 8ನೇ ಪಾಯಿಂಟನ್ನು ನಾವು ಹೇಳಬೇಕಂದ್ರೆ, ಸ್ವತಂತ್ರ ನಂತರದಲ್ಲಿಯೂ ಕೂಡ ರಾಷ್ಟ್ರವು ನಿರಾಶ್ರಿತರ ಸಮಸ್ಯೆ, ಆಹಾರದ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಒಟ್ಟಾರೆ ಅಂತಹ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಸಾಮಾಜಿಕ ಸಮಸ್ಯೆಗಳು ಉಲ್ಬಣಗೊಳ್ತಾ ಬಂತು. ಇಂದೂ ಕೂಡ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಈಗ ತಾನೇ ನಿನ್ನೆ ಮೊನ್ನೆಯ ನ್ಯೂಸಿನ ಪ್ರಕಾರ ಇವತ್ತಿನ ಒಂದು ವಾತಾವರಣಕ್ಕೆ, ಇವತ್ತು ಜೂನ್ 20 ಆಗಿದೆ. ಈ ತಿಂಗಳ ಅಲ್ಲಿಯ ಒಂದು ಸಮೀಕ್ಷೆಯ ಪ್ರಕಾರ ನಮ್ಮ ಭಾರತದಲ್ಲಿ 122 ಬಾಲ್ಯ ವಿವಾಹಗಳು ನಡೀತಾ ಇದ್ವು ಈ ವರ್ಷ ಅನ್ನೋದನ್ನು ಗಮನಿಸಿದ್ದಾರೆ ಅಂತ ಹೇಳ್ತಾರೆ. ಬಾಲ್ಯ ವಿವಾಹವನ್ನು ವಿರೋಧಿಸ್ತಕ್ಕಂಥ ಅಥವಾ ಚಟುವಟಿಕೆಗಳು ಎಂದೋ ನಡೆದವು. ಆದರೆ ಇವತ್ತೂ ಕೂಡ ಅವುಗಳ ಸಮಸ್ಯೆ ಬಗೆಹರಿದಿಲ್ಲ. ಅವು ಈ ವರ್ಷದಲ್ಲಿ 122 ಕೇಸ್ಗಳು ಗಮನಕ್ಕೆ ಬಂದಿವೆ ಅಂತಕ್ಕಂಥದ್ದನ್ನ ನಿನ್ನೆ ಮೊನ್ನೆ ಡಾಟಾ ಹೇಳ್ತಾ ಇದೆ. ಇವತ್ತು 12ನೇ ತಾರೀಕು 13ನೇ ತಾರೀಕು 6ನೇ ತಿಂಗಳು 2020. ಇವತ್ತಿಗೆ 122 ಕೇಸ್ಗಳು ನಮ್ಮ ಭಾರತದಲ್ಲಿ ಕಂಡು ಬಂದಿವೆ ಅಂತೇಳಿ ಅನೇಕರು ಹೇಳ್ತಾ ಇದ್ದಾರೆ. ಅಧ್ಯಯನ ಮಾಡಿದಂಥ ಅನೇಕ ಸಮಾಜ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ. ಹೀಗಾಗಿ ಅಂಥ ಶೋಷಣೆಯನ್ನು ಮಾಡ್ತಕ್ಕಂತಹ ಅಂಥ ಒಂದು ರಾಷ್ಟ್ರೀಯ ಸಮಸ್ಯೆಯನ್ನು, ಸಾಮಾಜಿಕ ಸಮಸ್ಯೆಯನ್ನು ಇವತ್ತೂ ಕೂಡ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಆಗಿಲ್ಲ. ಸ್ವತಂತ್ರ ಅಂತಕ್ಕಂಥದ್ದು ನ್ಯಾಯ ಅನ್ನೋದರ ಒಂದು ಸಿಗುವಿಕೆಗೆ ಮುಕ್ತವಾಗಿ ಅವಕಾಶಗಳು ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ನಾವು ಇವನ್ನೆಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಹೋದರರಂತೆ ಇದ್ದು ಸುಖಿ ರಾಜ್ಯವನ್ನು ಮಾಡಬಹುದಾಗಿದೆ. ನಮ್ಮ ಸಂವಿಧಾನ ಭಾರತವನ್ನು ಈ ನಿಟ್ಟಿನಲ್ಲಿ ಕೊಂಡೊಯ್ಯಲು ಸಕಲ ರೀತಿಯಾದಂಥ ಸಿದ್ಧತೆಯನ್ನು, ದೃಢ ಸಂಕಲ್ಪವನ್ನು ಮಾಡಿತ್ತು. ಹಲವಾರು ಸಮಾಜದ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತು. ಸಮಾಜ ಕಾರ್ಯವು ಒಂದು ವಿಶೇಷವಾದಂಥ ವೃತ್ತಿಯಾಗಿ ಬೆಳೆಯಬೇಕು ಎಂದು ಆಶಿಸುತ್ತಾ ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹರಿಸಲಿಕ್ಕೆ ಅದು ಪ್ರಯತ್ನಿಸಿತು. ಅಂದರೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಮ್ಮ ಸಂವಿಧಾನದ ಅನೇಕ ಪರಿಚ್ಛೇದಗಳು ಪ್ರಯತ್ನ ಪಟ್ಟವು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಇದರ ಪ್ರಾಮುಖ್ಯತೆ ಬಗ್ಗೆ ನೋಡಬೇಕು ಅಂತಂದರೆ, ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದ ಪ್ರಾಮುಖ್ಯತೆ ಏನು, ಈ ಅಗತ್ಯಗಳ ಬಗ್ಗೆ ನಾನು ಮಾತಾಡಿದೆ. ಅಂದರೆ ಪ್ರಾಮುಖ್ಯತೆ ಏನು, ಅವಶ್ಯಕತೆ ಇದೆಯೇ, ಪ್ರಮುಖವಾಗಿದೆಯೇ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಅನೇಕ ಸಮಾಜಶಾಸ್ತ್ರಜ್ಞರು ಪತ್ತೆ ಹಚ್ಚಿದ್ದಾರೆ. ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗಿದ್ದು ಯುರೋಪ್ನಲ್ಲಿ ಆದಂತಹ 18ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಆದಂತಹ ಕೈಗಾರಿಕಾ ಕ್ರಾಂತಿಯಿಂದ. ಅಂದರೆ ಈಗಿನ ನಮ್ಮ ಭಾರತದಲ್ಲಿ ಕಂಡುಕೊಳ್ತಕ್ಕಂಥ ಹೆಚ್ಚಿನ ಸಾಮಾಜಿಕ ಸಮಸ್ಯೆಗಳು ಯುರೋಪಿನಲ್ಲಿ 18ನೇ ಶತಮಾನದಲ್ಲಿ ಆದಂಥ ಕೈಗಾರೀಕರಣ ಮತ್ತು ನಗರೀಕರಣ ಅಥವಾ ಕೈಗಾರೀಕರಣದ ಇಂದ ಅನೇಕ ಸಮಸ್ಯೆಗಳು ಮೂಡಿದುವು ಅಂತಕ್ಕಂಥದ್ದನ್ನ ನೋಡ್ಬೋದಾಗಿದೆ. ಅದನ್ನೇ ನಾನು ಹೇಳಿದೆ, ಕೈಗಾರೀಕರಣ ಆದಂತೆಲ್ಲ ಅವುಗಳು ಗ್ರಾಮದಲ್ಲಿ ಆಗದೆ ಸಿಟಿಯಲ್ಲಿ ಆದವು. ಆದ್ದರಿಂದ ಗ್ರಾಮಗಳಿಂದ ನಿರಂತರವಾಗಿ ಜನರು ನಗರಗಳತ್ತ ವಲಸೆ ಹೋಗಲಿಕ್ಕೆ ಪ್ರಯತ್ನಿಸಿದರು. ನಗರದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಬಂತು, ನಿರುದ್ಯೋಗ ಹೆಚ್ಚಾಗ್ತಾ ಬಂತು, ಕೊಳಚೆ ಪ್ರದೇಶ ಮೂಡಿತು, ಜೂಜುಗಾರಿಕೆ ಆರಂಭ ಆಯಿತು, ವೇಶ್ಯಾವೃತ್ತಿ ಪ್ರಾರಂಭವಾಯಿತು. ಹೀಗೆಲ್ಲ ಸಾಮಾಜಿಕ ಸಮಸ್ಯೆಗಳು ಜನ್ಮ ತಳೆದವು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇವುಗಳ ಪರಿಹಾರಕ್ಕಾಗಿಯೇ ಸಮಾಜದ ಅನೇಕ ಸಮಾಜಶಾಸ್ತ್ರಜ್ಞರು, ಸಮಾಜದ ಡಾಕ್ಟರ್ಗಳು ಅಂತ ಹೇಳಿ ಕರಿತೀವಿ ಅವ್ರನ್ನ, ದೇಹದ ರೋಗವನ್ನು ಹೇಗೆ ಗುರುತಿಸ್ತಾರೋ ಹಾಗೆ ಸಮಾಜದ ರೋಗಗಳನ್ನು ಗುರುತಿಸೋದಕ್ಕೆ ಪ್ರಯತ್ನಿಸ್ತಕ್ಕಂಥ ಸಮಾಜಶಾಸ್ತ್ರಜ್ಞರನ್ನು ಸಮಾಜದ ಡಾಕ್ಟರ್ಗಳು ಅಂತೇಳಿ ಏನು ಕರಿತೀವಿ, ನಾವು ವೈದ್ಯರು ಅಂತೇಳಿ ಕರಿತೀವಿ, ಅವರು ಪ್ರಯತ್ನಿಸಿದರು.
ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು ಅಂತೇಳಿ ಮೊಟ್ಟ ಮೊದಲನೇದಾಗಿ ಪ್ರಯತ್ನಿಸಿದಂಥ ನಮ್ಮ ಸಮಾಜಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥ ಆಗಸ್ಟ್ ಕೋಮ್ಟ್ ಅವರು ಸಮಾಜಶಾಸ್ತ್ರ ಅಂತಕ್ಕಂಥ ಒಂದು ಪದವನ್ನು ಆ ವಿಷಯಕ್ಕೆ ಪದವನ್ನು ಹೆಸರಿಸ್ತಾ ಆ ಒಂದು ಹೊಸ ವಿಜ್ಞಾನದ ಮೂಲಕ ವೈಜ್ಞಾನಿಕವಾದಂಥ ರೂಪದಲ್ಲಿ ಈ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅವುಗಳ ಬೆಳವಣಿಗೆಗೆ ಕಾರಣಗಳೇನು ಅಂತಕ್ಕಂಥದ್ದನ್ನು ಕಂಡುಕೊಂಡು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು ಅಂತೇಳಿ ಅವರು ಈ ಸಮಾಜಶಾಸ್ತ್ರದ ಒಂದು ಬೆಳವಣಿಗೆಗೆ ಕಾರಣೀಭೂತರಾದರು. ಅಂತಲೇ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯಲಾಗಿದೆ ಅಂತಕ್ಕಂಥದ್ದನ್ನು ನೋಡಬಹುದು. ಅವ್ರ ಜೊತೆಗೆ ಇನ್ನೂ ಅನೇಕರು ಕೂಡ ಸಮಾಜದ ಬೆಳವಣಿಗೆಗಾಗಿ ಸಮಾಜದ ಅನೇಕ ದುರಂತಗಳ ಬಗೆಗೆ ಅಥವಾ ಸಮಸ್ಯೆಗಳ ಬಗೆಗೆ ಗಮನ ಹರಿಸಿ ಅವನ್ನು ಬಗೆಹರಿಸಲಿಕ್ಕೆ ಪ್ರಯತ್ನಿಸುವಂಥ ದಿಸೆಯಲ್ಲಿ ಒಂದು ಶಾಸ್ತ್ರ ನಿರ್ಮಾಣವಾಗಬೇಕು, ಅದಕ್ಕೆ ಹೆಸರು ಇಂಥ ಸಮಾಜಶಾಸ್ತ್ರ ಆಗಬೇಕು ಅಂತಕ್ಕಂಥದ್ದನ್ನು ಪ್ರಯತ್ನಿಸಿದಂಥವರು ಆಗಸ್ಟ್ ಕೋಮ್ಟ್ ಅವರು ಆಗಿದ್ದಾರೆ ಅಂತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಈ ಒಂದು ದಿಸೆಯಲ್ಲಿಯೇ ಸಮಾಜಶಾಸ್ತ್ರದ ಮುಖ್ಯವಾದಂಥ ಕೆಲಸ ಸಾಮಾಜಿಕ ಸಮಸ್ಯೆಗಳನ್ನು ಅಭ್ಯಾಸಿಸುವುದಾಗಿದೆ. ಮಾನವ ಸಮಾಜದಲ್ಲಿ ಸಮಸ್ಯೆಗಳು ಇರುವುದು ಸಹಜ. ಬದಲಾಗ್ತಿರ್ತಕ್ಕಂಥ ಇಂಥ ಸಮಾಜದಲ್ಲಿ ಹೊಸ ಹೊಸ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಬಡತನ, ನಿರುದ್ಯೋಗ, ವೇಶ್ಯಾವೃತ್ತಿ, ಭಿಕ್ಷಾಟನೆ, ಅಪರಾಧಗಳು ಮುಂತಾದ ಸಮಸ್ಯೆಗಳು ಉತ್ಪತ್ತಿ ಆಗ್ತಕ್ಕಂಥವುಗಳು ಅನಿವಾರ್ಯವಾಗಿದ್ದಾವೆ, ಆಗಿದ್ದಾವೆ ಎಂಬುದನ್ನು ಸಮಾಜಶಾಸ್ತ್ರಜ್ಞರು ಕಂಡುಕೊಂಡರು ಮತ್ತು ಸಮಾಜವನ್ನು ಇಡಿಯಾಗಿ ಅಧ್ಯಯನ ಮಾಡಿ, ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆ ಸಮಸ್ಯೆಗಳ ಬಗೆಹರಿಸುವುದಕ್ಕೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡರು. ಆದ್ದರಿಂದ ಇದು ಈ ಸಮಾಜಶಾಸ್ತ್ರದಲ್ಲಿ ನಾವು ಭಾರತೀಯ ಸಮಾಜದ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಪ್ರಮುಖವಾದಂಥ ಅಂಶವಾಗಿದೆ ಅಂತ ಹೇಳಿ ನಾವು ಕಂಡುಕೊಳ್ತೀವಿ. ಕೆಲವು ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರವು ಶುದ್ಧ ಶಾಸ್ತ್ರವಾಗಿದೆ ಅಂತೇಳಿ, ಪ್ಯೂರ್ ಸೈನ್ಸ್ ಆಗಿದೆ ಅಂತೇಳಿ ಅಧ್ಯಯನ ಮಾಡಿ ಹೇಳಿದರೆ, ಇನ್ನು ಕೆಲವರು ಇದು ಅನ್ವಯಿಕ ಶಾಸ್ತ್ರ, ಅಪ್ಲೈಡ್ ಸೈನ್ಸ್ ಅಂತೇಳಿ ಆಗಿದೆ ಅಂತೇಳಿ ತಮ್ಮ ಅಧ್ಯಯನದಿಂದ ತಿಳಿಸಲಿಕ್ಕೆ ಪ್ರಯತ್ನಿಸಿದರು. ಒಂದು ಶುದ್ಧ ಸಮಾಜವು ನಿರ್ಮಾಣವಾಗಬೇಕು ಅಂತಂದರೆ ಸಮಾಜದ ಬಗ್ಗೆ ಅಭ್ಯಾಸಿಸಿ ಮಾಹಿತಿಯನ್ನು ಒದಗಿಸುವುದಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಯಾವುದು ಅಂತಂದರೆ ಶುದ್ಧ ಶಾಸ್ತ್ರ ಅಂತ ಹೇಳಿ ಅಂದ್ಕೊಳ್ತಾರೆ ಅಂತ ಅವರ ಅಭಿಪ್ರಾಯ. ಆದರೆ ಅನ್ವಯಿಕ ಶಾಸ್ತ್ರ ಹೇಳುವಂತಹ ವಿಜ್ಞಾನಿಗಳು ಅಥವಾ ತತ್ವಜ್ಞಾನಿಗಳು ಅಥವಾ ಸಮಾಜಶಾಸ್ತ್ರಜ್ಞರು ಹಾರ್ಟನ್ ಮತ್ತು ಹಂಟ್ ಅವರು ಹೇಳಿದರು, ಇದು ಅನ್ವಯಿಕ ಶಾಸ್ತ್ರ, ಸಮಾಜಶಾಸ್ತ್ರ ಅಂತಕ್ಕಂಥದ್ದು. ಸಮಾಜಶಾಸ್ತ್ರವನ್ನು ನಾವು ಅನ್ವಯಿಕ ಶಾಸ್ತ್ರವನ್ನು ಅರ್ಥೈಸಿಕೊಳ್ಬೇಕು ಅಂತ ಹೇಳಿ ಅರ್ಥೈಸಿಕೊಂಡು ಅಭ್ಯಾಸಿಸಬೇಕು ಅಂತೇಳಿ ಅವರು ಅಭಿಪ್ರಾಯಪಟ್ಟರು. ಅದೇ ರೀತಿಯಾಗಿ ಕೆ ಡೇವಿಸ್ ರವರು ಈ ಸಮಾಜವನ್ನು ಉತ್ತಮವಾಗಿ ನಿರ್ಮಿಸಬೇಕಾದುದು ನಮ್ಮ ಗುರಿಯಾಗಬೇಕು ಎಂದಿದ್ದಾರೆ. ಸೊ ಈ ದಿಸೆಯಲ್ಲಿ ಒಟ್ಟಾರೆ ಸಮಾಜಶಾಸ್ತ್ರವು ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸುವ, ಸಮಾಜದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಮುಖ್ಯ ಕಾರ್ಯವನ್ನು ಕೈಗೆತ್ತಿಕೊಂಡಿದೆ ಅಂತಕ್ಕಂಥದ್ದನ್ನು ನಾವು ಕಂಡುಕೊಳ್ಬೋದಾಗಿದೆ. ಕೊನೆಯದಾಗಿ ಹೇಳಬೇಕು ಅಂದರೆ, ಮೈ ಡಿಯರ್ಸ್, ಸಮಾಜದಲ್ಲಿ ಒಳ್ಳೆಯ ಮತ್ತು ಕೆಡುಕಿನ ಸಂಗತಿಗಳು ಇದ್ದೇ ಇರ್ತವೆ. ಸಮಾಜವು ಒಳ್ಳೆಯದ ಕಡೆಗೆ ಮಾತ್ರ ತನ್ನ ಗಮನ ಹರಿಸದೆ ದೋಷದ ಕಡೆಗೂ ಕೂಡ ಗಮನ ಹರಿಸಬೇಕು. ಸಮಾಜದಲ್ಲಿಯ ಓರೆಕೋರೆಗಳನ್ನು, ನಾವು ಅಂಕುಡೊಂಕುಗಳನ್ನು, ನಾವು ಕುಂದುಕೊರತೆಗಳನ್ನು, ರೋಗರುಜಿನಗಳನ್ನು ಅಭ್ಯಾಸಿಸಿ ಸಾಮಾಜಿಕ ಸಮಸ್ಯೆಗಳಿಗೆ ತ್ವರಿತಗತಿಯಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಳುವುದು ಪ್ರಮುಖವಾಗಿದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಸಮಾಜಶಾಸ್ತ್ರವು ಪ್ರಯತ್ನವನ್ನು ಮಾಡ್ತಾ ಇದೆ. ಆದ್ದರಿಂದ ಇದೊಂದು ಪ್ರಮುಖವಾದಂಥ ಕೆಲಸ ಆಗಿದೆ. ಸಮಾಜಶಾಸ್ತ್ರದ ಪ್ರಮುಖವಾದಂಥ ಕೆಲಸ ಸಮಾಜವನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ ಅವುಗಳ ಕುಂದುಕೊರತೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಪರಿಹಾರವನ್ನು ಕಂಡುಕೊಂಡು ಸಮಾಜವನ್ನು ಒಂದು ಆರೋಗ್ಯವಂತ ಸ್ಥಿತಿಗೆ ತರಬೇಕು ಅಂತಕ್ಕಂಥದ್ದು ಈ ಸಮಾಜಶಾಸ್ತ್ರದ ಗುರಿ ಮತ್ತು ಪ್ರಾಮುಖ್ಯತೆ ಆಗಿದೆ ಎನ್ನುವುದಾಗಿ ನಾವು ಹೇಳ್ತಾ, ಈ 6th ಸೆಮಿನ
ಎಲ್ಲ ಚಾಪ್ಟರ್ಗಳನ್ನು ನಾನು ಈ ವಿಡಿಯೋಗಳ ಮುಖಾಂತರ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನಿಸಿದ್ದೀನಿ. ಈ ಭಾರತೀಯ ಸಾಮಾಜಿಕ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಪರೀಕ್ಷಾ ಸಂದರ್ಭದಲ್ಲಿ ಅವುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಿದರೂ ಉತ್ತರ ಬರೆಯುವಂಥ ಸಾಮರ್ಥ್ಯವನ್ನು ರೂಢಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಚಾಪ್ಟರ್ಗೆ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ಗೆ ನಾನು ವಿದಾಯ ಆಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್, ಹ್ಯಾವ್ ಎ ನೈಸ್ ಡೇ.